ಸ್ನೇಹಿತರೆ, ಜೈ ಶ್ರೀರಾಮ್. ನಮಸ್ಕಾರ. ನಾನು ನಿಮ್ಮ ಸ್ವಾಮಿ KYS ಮಾತಾಡ್ತಿರೋದು. ಇವತ್ತು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತಹ ಜಾಬ್ ನೋಟಿಫಿಕೇಷನ್ಸ್ಗಳ ಬಗ್ಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಇದನ್ನು ತಿಳಿಸೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಟಚ್ ಮಾಡೋದ್ರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿ. ನನ್ನ ಅನೇಕ ನೋಟಿಫಿಕೇಷನ್ಸ್ಗಳು ನಿಮಗೆ ಮೊದಲೇ ಬರುತ್ತೆ. ಇನ್ನು ವಿಷಯಕ್ಕೆ ಬರೋಣ. ಇನ್ನು ಇಂಡಿಯನ್ ಮೆಟರಲಾಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಪೋಸ್ಟ್ ಬಂದು ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತೇಳಿ 134 ಪೋಸ್ಟ್ಗಳು ಅಂದರೆ ವೇಕೆನ್ಸೀಸ್ ಖಾಲಿ ಇದೆ. ಇದಕ್ಕೆ ಬೇಕಾಗಿರೋಂಥ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಡಿಗ್ರಿ, BCA, BSc, BE ಹಾಗೆ BTech ಮತ್ತು MSc ಅಂತ ಕೇಳಿದ್ದಾರೆ. ಇದನ್ನು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು 14 ಡಿಸೆಂಬರ್ 2025, ಅಂದರೆ ಮುಂದಿನ ತಿಂಗಳು 14ನೇ ತಾರೀಕು ತನಕ ನಮಗೆ ಟೈಮ್ ಇದೆ. ಇನ್ನು ಇದು ಎಲ್ಲೆಲ್ಲೆಲ್ಲ ಇದೆ ಅಂತ ನೋಡೋದಾದರೆ ಆಲ್ ಓವರ್ ಇಂಡಿಯಾ ಇದೆ. ಹಾಗೆ ಸ್ಯಾಲ್ರಿ ನೋಡೋದಾದರೆ 29,200 ರೂಪಾಯಿಂದ 1,23,100 ರೂಪಾಯಿ ಪರ್ ಮಂತ್, ಪ್ರತಿ ತಿಂಗಳಿಗೆ ಅಂತ ಇದೆ. ಇನ್ನು ಯಾವ ಯಾವ ಪೋಸ್ಟ್ಗಳು ಎಷ್ಟು ಸಂಖ್ಯೆಯಲ್ಲಿದೆ ಅಂತ ನೋಡೋದಾದರೆ ಪ್ರೊಜೆಕ್ಟ್ ಸೈಂಟಿಸ್ಟ್ ಗ್ರೇಡ್ E ಅಂತ ಹೇಳಿ ಅದು ಒಂದು ಪೋಸ್ಟ್ ಇದೆ. ಮ್ಯಾಕ್ಸಿಮಮ್ ಏಜ್ 50 ವರ್ಷ. ಹಾಗೆ ಪ್ರೊಜೆಕ್ಟ್ ಸೈಂಟಿಸ್ಟ್ ಗ್ರೇಡ್ 3 ಬಂದು 13 ವೇಕೆನ್ಸಿ ಇದೆ. ಅದು 45 ವರ್ಷ ಮ್ಯಾಕ್ಸಿಮಮ್ ಏಜ್ ಇದೆ. ಹಾಗೆ ಪ್ರೊಜೆಕ್ಟ್ ಸೈಂಟಿಸ್ಟ್ ಗ್ರೇಡ್ 2 ಅಂತ ಇದೆ. ಅದು 29 ವೇಕೆನ್ಸೀಸ್ ಇದೆ. ಮ್ಯಾಕ್ಸಿಮಮ್ ಏಜ್ ಬಂದು 40 ಆಗಿರಬೇಕಾಗುತ್ತೆ. ಹಾಗೆ ಪ್ರೊಜೆಕ್ಟ್ ಸೈಂಟಿಸ್ಟ್ ಗ್ರೇಡ್ 1 ಬಂದು 64 ಪೋಸ್ಟ್ಗಳಿದೆ. ಮ್ಯಾಕ್ಸಿಮಮ್ ಏಜ್ 35 ಆಗಿರುತ್ತೆ. ಹಾಗೆ ಸೈಂಟಿಫಿಕ್ ಅಸಿಸ್ಟೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಅಂತ ಹೇಳಿ ಒಂದು ಪೋಸ್ಟ್ ಇದೆ. ಅದು ಮ್ಯಾಕ್ಸಿಮಮ್ 30. ಇನ್ನು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ ಡಿಗ್ರಿಯಲ್ಲಿ BCA, BSc, BE, BTech ಹಾಗೆ MSc ಆಗಿದ್ದರೆ ಒಳ್ಳೆಯದು. ಸೊ ಇಂಥವರು ಈ ಒಂದು ಜಾಬಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಸ್ಯಾಲ್ರಿ ಡೀಟೇಲ್ಸ್ ಅಂತ ನೋಡೋದಾದರೆ ಪ್ರೊಜೆಕ್ಟ್ ಸೈಂಟಿಸ್ಟ್ ಈ ಗ್ರೇಡ್ನವರಿಗೆ 1,23,100 ರೂಪಾಯಿ, ಹಾಗೆ ಪ್ರೊಜೆಕ್ಟ್ ಸೈಂಟಿಸ್ಟ್ ಗ್ರೇಡ್ 3ಗೆ 78,000, ಹಾಗೆ ಗ್ರೇಡ್ 2ಗೆ 67,000, ಹಾಗೆ ಗ್ರೇಡ್ 1ಗೆ 56,000 ಅಂತ ಇದೆ. ಹಾಗೆ ಸೈಂಟಿಫಿಕ್ ಅಸಿಸ್ಟೆಂಟು ಮತ್ತು ಅಡ್ಮಿನ್ ಅಸಿಸ್ಟೆಂಟಿಗೆ 29,200 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಫಸ್ಟ್ ಏನು ಮಾಡಬೇಕಾಗತ್ತೆ, IMD ರಿಕ್ರೂಟ್ಮೆಂಟ್ ಅನ್ನುವಂಥ ಪೋರ್ಟಲ್ಗೆ ಹೋಗಬೇಕು. ಅಲ್ಲಿ ನೋಟಿಫಿಕೇಷನ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಇಮೇಲ್ ID ಹಾಗೆ ನಿಮಗೆ ID ಪ್ರೂಫ್ಗಳಾಗಿ ಏಜ್ ಪ್ರೂಫ್ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್, ರೆಸ್ಯೂಮ್, ಹಾಗೆ ಇನ್ನು ಎಕ್ಸ್ಟ್ರಾ ನೆಸೆಸರೀಸ್ ಏನಂತ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅದನ್ನೆಲ್ಲ ಇಟ್ಕೊಂಡಿರಿ. ಜೊತೆಯಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಹಾಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸಹ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಇದು ಅಪ್ಲಿಕೇಶನ್ ಹಾಕುವಂಥ ಟೈಮ್ನಲ್ಲಿ. ಇನ್ನು ಎಲ್ಲ ಪ್ರೋಸೆಸ್ಗಳು ಮುಗಿದ ನಂತರದಲ್ಲಿ ನೀವು ಸಬ್ಮಿಟ್ ಬಟನ್ ಇರುತ್ತೆ, ಆ ಸಬ್ಮಿಟ್ ಬಟನನ್ನು ಒತ್ತಬೇಕಾಗುತ್ತೆ. ಆನಂತರದಲ್ಲಿ ಅಪ್ಲಿಕೇಶನ್ ರಿಕ್ವೆಸ್ಟ್ ನಂಬರ್ನ ನಿಮ್ಮ ಹತ್ರನೇ ಇಟ್ಕೊಳ್ಬೇಕಾಗಿರುತ್ತೆ. ಇನ್ನು ಇದು ಸ್ಟಾರ್ಟ್ ಆಗುವಂಥದ್ದು ಯಾವಾಗ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತಂದರೆ 24/11/2025, ಅಂದರೆ ಇದೇ ತಿಂಗಳು 24ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು ನಿಮಗೆ 14 ಡಿಸೆಂಬರ್ವರೆಗೆ ಇರುತ್ತೆ. ಸರಿ, ಹಾಗಿದ್ರೆ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ಈ ಜಾಬ್ಗಳಿಗೆ ಎಲಿಜಿಬಲ್ ಇದ್ದೀರಾ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ರೆಡಿಯಾಗಿ, ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಯಾರಾದರೂ ಈ ರೀತಿಯಾದಂತಹ ಕ್ವಾಲಿಫಿಕೇಷನ್ ಇರೋರಿದ್ದರೆ ಅವ್ರಿಗೂ ಸಹ ಈ ವಿಡಿಯೋವನ್ನು ಕಳಿಸ್ಕೊಡಿ. ಜೊತೆಯಲ್ಲಿ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿರಿ. ಯಾವುದಾದ್ರೂ ಒಂದು ಸೈಬರ್ ಸೆಂಟರ್ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ನಲ್ಲಿ ನಿಮಗೆ ಒಳ್ಳೆ ಇಂಟರ್ನೆಟ್ ಫೆಸಿಲಿಟಿ ಇರೋ ಥರ ರೆಡಿ ಮಾಡ್ಕೊಳ್ಳಿ. 24ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ. ಎಲಿಜಿಬಲ್ ಇರೋರು ಹಾಕಿ ಅಪ್ಲಿಕೇಶನನ್ನು, ಜಾಬ್ನ ತಗೊಳ್ಳಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ಜಾಬ್ ವೇಕೆನ್ಸೀಸ್ ಬಗ್ಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.